ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಕೀರ್ತನ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನು ಕೇಳಲ್ಲ ಪ್ರೀತಿ ಮಾಡಿಕೊ ನಿಲ್ಲೆ ಕಾವೇರಿ ಬಂದೆ ಬಾಯಾರಿ. ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ನಮ್ಮ ಕಾಲೇಜ್ ಕಾಲೇಜ್ ಕಾಂಪೌಂಡಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಹಂಗೆ ಒಂದು ರ್ಯಾಂಡಮ್ ಆಗಿ ಹಂಗೆ ಹೋಗ್ತಾ ಇರ್ಬೇಕಾದ್ರೆ ನನ್ನ ತಂಗಿಗೆ ಗೋಲ್ಗಪ್ಪ ತಿನ್ನಬೇಕು ಅಂತ ಅನಿಸ್ತು. ಸೊ ಅದಕ್ಕೆ ಗೋಲ್ಗಪ್ಪ ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಸೊ ಯಾರು ಗೆಲ್ತಾರೋ ಅವರಿಗೆ ಏನು ಕೊಡಬೇಕು? ಏನಾದರೂ 100 ರೂಪೀಸ್ ಕೊಡ್ತೀನಿ. ಇಷ್ಟ ಆದರೆ ನಾನು ಗೆದ್ರೆ ಏನೂ ಇಲ್ಲ. ಸ್ಪಾನ್ಸರ್ ನಾನು ಗೆದ್ರೆ 100 ರೂಪೀಸ್ ಉಳಿಯುತ್ತೆ. ನಾನು ಸೋತ್ರೆ ಇವಳಿಗೆ 100 ರೂಪೀಸ್ ಕೊಡಬೇಕು. 100 ಬೇಡ, ನನಗೆ 100 ಅಷ್ಟೇ ಕೊಡೋಕ್ಕಾಗೋದು. ಯಾಕಂದರೆ ನಮ್ಮಿಂದ ಚಿಕ್ಕ ಯೂಟ್ಯೂಬ್ ಚಾನಲ್ಲು. ಈಗ ಅಲ್ಲಿ ಗೋಲ್ಗಪ್ಪ ನಾನು ಕಾಲೇಜ್ ಓದಬೇಕಾದ್ರೆ ಡೈಲಿ ಇವ್ರ ಹತ್ರ ಬಂದು ಗೋಲ್ಗಪ್ಪ ತಿಂತಾ ಇದ್ದೆ. ಸೊ ಅದೇ ಅಂಗಡಿಗೆ ಹೋಗಿ ಗೋಲ್ಗಪ್ಪ ಚಾಲೆಂಜ್ ಮಾಡೋಣ. ಸೊ ಫಸ್ಟ್ ಈ ಗೇಮ್ ರೂಲ್ಸ್ ಏನಂದರೆ ಫಸ್ಟು ರಾಕ್ ಪೇಪರ್ ಸೀಸರ್ ಮಾಡ್ತೀವಿ. ಸೊ ಯಾರ್ದು ಫಸ್ಟ್ ಬರುತ್ತೋ ಅವ್ರು ಫಸ್ಟ್ ತಿನ್ನಬೇಕು. ಆಮೇಲೆ ಚೇಸ್ ಮಾಡೋಕ್ಕೆ ಈಸಿ ಆಗಿಬಿಡುತ್ತಲ್ವ ಗೈಸ್, ಅದಕ್ಕೆ. ಸೊ ಅವ್ರ ಲಕ್ ಮೇಲೆ ಇವತ್ತು. ಸೊ ರಾಕ್ ಪೇಪರ್ ಸೀಸರ್ ಆಡ್ಬಿಟ್ಟು ಸೊ ಯಾರ್ದು ಫಸ್ಟ್ ಬರುತ್ತೋ ಅವ್ರು ಫಸ್ಟ್ ಹೋಗಿ ತಿಂತಾರೆ. ಸೊ ಅದನ್ನು ಇನ್ನೊಬ್ರು ತಿನ್ನೋದು. ಬಿಕಾಸ್ ನಾವು ಇಬ್ಬರೇ ಇರೋದು. ನೀನು ಸೋತಿದಲ್ವಾ, ಸೊ ನಾನು ಫಸ್ಟು, ನೀನು ಸೆಕೆಂಡು. ಸರಿ ಅಲ್ಲ, ನೀನು ಫಸ್ಟು, ನಾನು ಸೆಕೆಂಡು. ನಾನಲ್ವಾ ಗೆದ್ದಿದ್ದು. ಸೊ ಇವಾಗ ನನಗೆ ಪ್ಲಸ್ ಪಾಯಿಂಟ್. ಸೊ ನೀನು ಫಸ್ಟು, ನಾನು ಸೆಕೆಂಡು. ಚಾಲೆಂಜ್ ಮಾಡ್ತಾ ಇದೀವಿ ಯೂಟ್ಯೂಬ್ ಚಾನಲ್ಗೆ. ಫಸ್ಟು ರೂಲ್ಸ್ ಹೆಂಗ್ ಗೊತ್ತಾ? ಹೆಂಗ್ ಗೊತ್ತಾ? ನಾನು ಹೇಳೇ ಇಲ್ಲ. ಅಲ್ಲ, ಫಸ್ಟ್ ಈಗ ನಾವು ಅವಳಿಗೆ ತಿನ್ಬೇಕು. ಫುಲ್ ಅವಳಿಗೆ ಹಾಕ್ಬೇಕು. ಆಮೇಲೆ ನಾನು ತಿನ್ನೋದು. ನಾನ್ ಗೊತ್ತಾ ನಿಮ್ಗೆ? ಗೊತ್ತಾ? ಫುಲ್ ಇವರು ಫುಲ್ ತಿಪ್ಟ್ರಲ್ಲಿ ಯಾರ್ಯಾರು ಹುಡುಗಿರೋ ಇಷ್ಟೇ ಮಿನಿಟ್ಸ್ ಅಲ್ಲಿ ಯಾರು ಜಾಸ್ತಿ ತಿಂತಾರೋ ಅವ್ರು. ಓಕೆ, ಟೈಮರ್ ಇನ್ನೊಂದ್ಸಲ ಮಾಡೋಣ. ರಾಕ್ ಪೇಪರ್ ಸೀಸರ್ ಇಲ್ಲ, ಒಂದೇ ಸಲ ಅದು. ಕೊಡು ಫೋನು. ಇದೆಲ್ಲ ಚೀಟಿಂಗ್ ಆಗುತ್ತೆ. ಫೋನಲ್ಲಿ ಟೈಮರ್ ಓಪನ್ ಮಾಡ್ಕೊಡ. ನೆಕ್ಸ್ಟ್ ಇನ್ನೊಂದು ಟಾಸ್ಕ್ ಬಂದದ. ಅವಾಗೇನೋ ಒಂದು ಇರುತ್ತೆ. ನಿಮಗೆ ಫುಲ್ ಕನ್ನಡ ಬರುತ್ತಲ್ವಾ? ನೋಡಿ, ನಮ್ಮೂರಲ್ಲಿರೋ ಗೋಲ್ಗಪ್ಪ ಅವ್ರಿಗೆ ನಾವು ಕನ್ನಡ ಕಲಿಸ್ಬಿಟ್ಟಿದ್ವಿ. ಯಾವ ಊರು ನಿಮ್ದು? ಉತ್ತರ ಪ್ರದೇಶ, ಪ್ರಯಾಗ್ರಾಜ್. 1 ಮಿನಿಟ್ ಆಗ್ತದಾ? 1 ಮಿನಿಟ್ ಅಲ್ಲ, 2 ಮಿನಿಟ್ಸ್. ಓಕೆ, ಟೈಮರ್ ಸೆಟ್ ಮಾಡಿದ್ದೀವಿ. ಸೊ ಅವರು ಆಲೂಗೆಡ್ಡೆ ಈರುಳ್ಳಿ ಕಟ್ ಮಾಡ್ತಾರೆ. ಅದಾಗಿದ ತಕ್ಷಣ ಚಾಲೆಂಜ್ ಸ್ಟಾರ್ಟ್ ಮಾಡೋಣ. ಅವರು ಲೇಟಾಗಿ ಕೊಟ್ಟರೆ ನನಗೆ ಲೇಟಾಗಿ ಕೊಟ್ಟು ನಿನಗೆ ಫಾಸ್ಟಾಗಿ ಕೊಟ್ಬಿಟ್ರೆ ಹಂಗೆ ಮಾಡಿ. ಅವ್ರಿಗೆ ಫುಲ್ ಎಕ್ಸ್ಪರ್ಟ್ ಇದ್ದಾರೆ ಅವರು. ಓಪನ್ ಮಾಡ್ಕೊಡು. ಫುಲ್ ರೆಡಿ ಆಗ್ಬಿಟ್ಟು ಈ ಮಧ್ಯಾಹ್ನದಿಂದ ಊಟನೇ ಮಾಡಿಲ್ಲ. ಊಟ ಮಾಡಿಲ್ಲ ಅಂದ್ರೆ ತಿನ್ನೋದು ಕಷ್ಟ ಇಲ್ಲ. ಬಟ್ ಇದು ಟೈಮರ್ ಅಲ್ಲ. 2 ಮಿನಿಟ್ಸ್ ಇಟ್ಟಿದ್ದೀನಿ. 2 ಮಿನಿಟ್ಸ್ ಸಾಕಾಗುತ್ತಾ? 2 ಮಿನಿಟ್ಸ್ಗೆ ಎಷ್ಟು ತಿನ್ಬೋದು ನೋಡೋಣ. 10 ಸ್ಟಾರ್ಟ್ ಮಾಡಲಾ? ಅಲ್ಲಿ ಇಟ್ಟಿದ ತಕ್ಷಣ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್. ಟೈಮ್ ಸ್ಟಾರ್ಟ್ ಆಗುತ್ತೆ. 1 ಮಾತಾಡು. ಯಾರು ಜಾಸ್ತಿ ತಿನ್ಬೋದು ಅನಿಸ್ತೈತೆ? 2. ಯಾರು ಜಾಸ್ತಿ ತಿನ್ಬೋದು ಅನಿಸ್ತೈತೆ? ನಿಮಗೆ ಕೇಳ್ತಾ ಇದ್ದೀನಿ. 2 ಅಷ್ಟೇ ಆಗಿರೋದಿನ್ನ. 3. 4. ಇನ್ನು 1 ಮಿನಿಟ್ 30 ಸೆಕೆಂಡ್ಸ್ ಆಗಿರೋದಷ್ಟೇ. 4 ಆಗಿದೆ. 5. 6. ಏನಾದ್ರು ಮಾತಾಡ್ತೀಯಾ? 6 ಅಷ್ಟೇ ಆಗಿರೋದು. ಇನ್ನ 1 ಮಿನಿಟ್ ಐತೆ. 7. ಇನ್ನ 1 ಮಿನಿಟ್ ಆಗಿಲ್ಲ. 1 ಪ್ಲೇಟ್ ತಿಂದೆ. 8. ಅಯ್ಯಪ್ಪ, ಅವಳಿಗೆ ಗೋಲ್ಗಪ್ಪ ಅಂದ್ರೆ ಇಷ್ಟ. ಅವಳು ತಿಂತಾಳೆ, ನನ್ನ ಕೈಲಾಗಲ್ಲ ಅನ್ಸುತ್ತೆ ಮೋಸ್ಟ್ಲಿ. 9. 40 ಸೆಕೆಂಡ್ಸ್ ಬೋರ್. 10. 10 ಆಗೋಯ್ತು. 9.
11 ಹೊಟ್ಟೆ ತುಂಬ್ತಾ? ಇನ್ನೂ ತುಂಬಿಲ್ವ? ಏನಾದ್ರು ಮಾತಾಡ್ಬೋದು. 12 ಯಪ್ಪ ನೀನ್ ತಿನ್ನಕ್ಕಿರೋದು ಅದು ಹಾಕೋದೆಲ್ಲ ಚಾಲೆಂಜು, ತಿಂದೆ ಚಾಲೆಂಜು. 13 10 seconds more. 14 15 ಆಯ್ತು. 15 ಆಗೋಯ್ತು. 15 ಅಷ್ಟೇ ಆಗೋಯ್ತು. ಟೈಮ್ ಆಗೋಯ್ತು. 15 ಅಷ್ಟೇ. 15 ಏನನ್ಸ್ತೈತೆ? ಏನಾದ್ರು ಹೇಳ್ತೀರಾ? ಹಂಗಾರೆ ಅಗ್ಗಿಬೇಕು, ಅಗಿದ್ ನುಂಗ್ಬೇಕು. ಹೋಗ್ಲಿ ಬಿಡು, ಬಾಯಲ್ಲಿ ಹೋಗಿದ್ ಲೆಕ್ಕ. 15 ಆಗೋಯ್ತು. ಸ್ಪೀಡಾಗಿ ತಿಂದ ನೀನ್ ನನಗೆ ಫುಲ್ ಡೈವರ್ಟ್ ಮಾಡ್ತಾವಳೆ ಅವಳು, ನಾನು ತಿನ್ಬಾರ್ದು ಅಂತ. ಬಾ, ಇವಾಗ ವಿಡಿಯೋ ಮಾಡು. ನಂದಲ್ವಾ ಇವಾಗ ಚಾಲೆಂಜ್ ಅಂದ್ರೆ ಒಂದು ಮಾತಾಡೋದು ತಿನ್ಬೇಕು, ಮಾತಾಡ್ತಾ. ಅದು ನಮ್ದು ಗೇಮ್ ಸ್ಟ್ರಾಟಜಿ ಅಲ್ವಾ? ಎಷ್ಟು ಇದ್ದಾಳು? 15. ಅದೇ ಸ್ಟಾರ್ಟ್. ಟೇಸ್ಟ್ ಹೆಂಗೈತೆ? ಚೆನ್ನಾಯ್ತಾ? ಇವಾಗ ಮಾತಾಡು ನೀನು. ಆಕ್ಚುಲಿ ಹಿಂಗ್ ಕಾಂಪಿಟೇಷನ್ ತಿನ್ಬೇಕಾದ್ರೆ ಸ್ಯಾಟಿಸ್ಫ್ಯಾಕ್ಷನ್ನೇ ಆಗಲ್ಲ ತಿನ್ನಕ್ಕೆ. ಸ್ಲೋ ನಿಧಾನಕ್ಕೆ ತಿನ್ನ, ಆರಾಮಾಗಿ ತಿನ್ನ. ಕೌಂಟಿಂಗ್ ಮಾಡ್ತಿರ್ತಾರೆ. ನಾನು ಕೌಂಟ್ ಮಾಡೋದೇ ಮರ್ತೋಗಿದ್ದೀನಿ, ಅವರೇ ಮಾಡ್ತವ್ರೆ. ಇನ್ನು 1 ನಿಮಿಷ ಇದೆ ಅಷ್ಟೇ. ಇದು ಎಷ್ಟು ತಿಂದಿದ್ದಾರೆ ಅಂತ ಫುಲ್ ಸಸ್ಪೆನ್ಸ್. 14 ಸುಳ್ಳು ಹೇಳ್ತಿದ್ದೀರಾ? 14 ಆಯ್ತಾ? ಇಷ್ಟು ಇನ್ನ 1 ಮಿನಿಟ್ ಐತೆ. ಹಂಗಾರೆ ಇನ್ನೆಷ್ಟು ತಿನ್ಬೋದು? 125 ತಿಂತಾಳೆ ಅನ್ಸುತ್ತೆ. ಅಯ್ಯೋ, 100 ರೂಪೀಸ್ ಹೋಯ್ತು ನಂದು. ಇವಾಗ ಆಗೋಯ್ತು. ನನ್ ವಿನ್ ಅಲ್ವಾ? ವಿನ್ನರ್ ಏನ್ ಹೇಳ್ತೀರಾ? ನಾನೇ ಬಿಡಕ್ ತಿಂದೆ ಅನ್ಸ್ತು, ಇವಳು ಸ್ವಲ್ಪ ತಿಂದ ಅನ್ಸ್ತು. ನೋಡಿದ್ರೆ ಇವಳ ಎಷ್ಟೊಂದು ತಿಂದಿದ್ದಾಳೆ. ಅಂದ್ರೆ ನೀನ್ ಇವಾಗ 40 seconds ಇರುವಾಗ್ಲೇನೆ ಮುಗಿಸಿದ್ಯಾ? ಇನ್ನ 40 seconds ಇತ್ತು. ಇವಾಗ ಎಷ್ಟಾಗಿದೆ? 40 seconds ಇತ್ತು, ಅವಾಗ್ಲೇನೆ ವಿನ್ ಆಗಿದ್ಯಾ? ಎಷ್ಟು ಟೋಟಲ್? ಹಾ, ಓಲ್ ಅಂತಾನೆ ವಿನ್ನರು. 100 ರೂಪೀಸ್ ಹೊಡಿತು. ನೀವು ನನಗೆ ಸ್ಪೀಡಾಗಿ ಅಂದ್ರೆ ನಿಮ್ಗೇನೆ ಸ್ಪೀಡಾಗಿ ಸ್ವಲ್ಪ ಸ್ಲೋ ಅನ್ಸುತ್ತಾನೆ. ನನ್ಗೆ ಕಮ್ಮಿ ತಿಂದ್ಲು ಅನ್ನಿಸ್ತು. ಇಲ್ಲಿ ವಿಡಿಯೋ ಗೊತ್ತಾಯ್ತು ಎಷ್ಟು ತಿಂದಿದ್ದಾಳೆ ಅಂತ. ಗೈಸ್, ಯಾರು ವಿನ್ನರ್ ಅಂತ ಕಮೆಂಟ್ ಮಾಡಿ. ನಾನಂತೂ ಕೌಂಟ್ ಮಾಡ್ಕೊಂಡಿಲ್ಲ. ನಾನೇ ಕೌಂಟ್ ಮಾಡಿ ಲಾಸ್ಟಲ್ಲಿ ಹಾಕ್ತೀನಿ ಎಷ್ಟು ತಿಂದೆ ಅಂತ. ಸುಕ್ಕಬೇಕಾ? ಇನ್ ಕೇಸ್ ಅವಳು ಏನಾದ್ರೂ ವಿನ್ ಆಗಿಲ್ಲ ಅಂದ್ರೆ ಅವಳು ನನ್ಗೆ 100 ರೂಪೀಸ್. ನಾನು ಏನಾದ್ರೂ ಹೋಗಿ ಕೌಂಟ್ ಮಾಡಿ ವಿನ್ ಆಗಿಲ್ಲ ಅಂತ ಅಂದ್ರೆ ನಾನು ಬೇಕಿದ್ರೆ 100 ರೂಪೀಸ್ ಕೊಡ್ತೀನಿ. ಬಟ್ ನಮ್ಮ ಭಯ ಮೋಸ ಮಾಡಲ್ಲ. ಪೂರಾ ಟ್ರಸ್ಟೇ. ಬಾಯ್ ಕೌಂಟ್ ಕರೆಕ್ಟ್ ಅಲ್ವಾ? ಎಷ್ಟಾಯ್ತು ಭಯ? ಭಯ ಥ್ಯಾಂಕ್ಸ್, ಬಾಯ್. ಎಸ್, ಇದಾಗಿತ್ತು ನಮ್ಮ ಪಾನಿಪುರಿ ಚಾನಲ್. ನನಗೆ ಎದ್ಬಿಟ್ಟೆ ಅನ್ಎಕ್ಸ್ಪೆಕ್ಟೆಡ್. ಆಕ್ಚುಲಿ ನಾನು ಪಾನಿಪುರಿ ಜಾಸ್ತಿ ತಿನ್ನೋದೇ ಇಲ್ಲ. ಬರೀ ಸುಳ್ಳು ಸುಳ್ಳು. ಈ ಕಾಲೇಜಲ್ಲಿ PU ಓದ್ಬೇಕಾದಂತೂ ಗೋಲ್ಗಪ್ಪ ತಿಂತಾಳೆ. ನಾನೇ ತಿಂದಿಲ್ಲ. ಯಾವಾಗ್ಲೂ ಇರಲ್ಲ. 50 ರೂಪೀಸ್ ಗೋಲ್ಗಪ್ಪ ತಿಂತಿದ್ದೆ ಅಷ್ಟೇ. ಇವಾಗ ಸೋತಿದ್ಯಾ? PU ಓದೋ ಟೈಮಲ್ಲಿ ಗೋಲ್ಗಪ್ಪ ಇದ್ದಿದ್ದು 1 ಪ್ಲೇಟ್ 10 ರೂಪೀಸ್. 10 ರೂಪೀಸ್ ಇತ್ತು. 50 ರೂಪೀಸ್ ತಿಂದಾಳೆ ಅಂದ್ರೆ 5 ಪ್ಲೇಟ್ ತಿಂದಿರ್ತಾಳೆ. ಅಂದ್ರೆ ಇವಳಿಗೆ ಜಾಸ್ತಿ ಅಲ್ಲ, 100 ರೂಪಾಯಿ ಹೋಗುತ್ತೆ ಅಂತ ತಿಂದಿದೆ. ಹಂಗೆ ನಾನು ತಿಂತೀನಿ, ಹೇಳ್ಬೇಕು ಅಂದ್ರೆ ಜಾಸ್ತಿ ಊಟ ಎಲ್ಲ ಮಾಡ್ತೀನಿ. ಆದ್ರೆ ಏನು ಅಂತ ಅಂದ್ರೆ ಗೋಲ್ಗಪ್ಪ ನಂಗೆ ಅಷ್ಟು ಇಷ್ಟ ಆಗಲ್ಲ. ನನ್ಗೆ ಯಾಕೋ ಇವಳು ತಿಂದಿದ್ದೇ ಡೌಟ್. ಇವಾಗ ಕೌಂಟ್ ಮಾಡ್ಬಿಟ್ಟು ನಾನು ವಿನ್ನರ್ ಅನ್ಸುತ್ತೆ. ಬಟ್ ನಾನೇ ವಿನ್ನರ್.
ಅಫಿಷಿಯಲಿ ಕೌಂಟ್ ಮಾಡಿ ಹೋಗೋ ಅಷ್ಟರಲ್ಲಿ ಮತ್ತೆ ಇನ್ನೊಂದ್ಸಲಿ ತಿನ್ಬೇಕು ಅನ್ಸ್ತಿರುತ್ತೆ. ಇವಾಗ ಒಂದ್ ಮೀಮ್ ಬರುತ್ತೆ, ಅದ್ ಯಾವ್ದೋ ಮಂತಂದವ್ರಲ್ಲ ನೀವು, ಮದನ್ ಮಂತಂದವ್ರಲ್ಲ ನೀವು. ಇದಾಗಿತ್ತು ನಮ್ ಚಾಲೆಂಜ್. ಆಲ್ರೆಡಿ ಯಾಕೆ ಇನ್ನೇನ್ ಮಾಡ್ತೀರಾ? ಅಲ್ಲೊಂದು ದಹಿ ತಿನ್ನೋಣ ಅಂತ. ಇವತ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು? ಮತಂದವ್ರ ಮಂತನ ಅಲ್ಲ, ಬಕಾಸೂರು ವಂಶದವ್ರು ನೀವು. ನಿಜ? ಎಲ್ಲಿ? ನಮ್ ಸರ್ಕಲ್ ಹಿಂಗ್ ಹೋಗೋದಾ? ನಾನು ಹಿಂಗ್ ಹೋಗೋಣ ಸ್ಥಳ ಮೆಣಸಿನ ಅಲ್ಲೇ ದೂರ ಆಗುತ್ತೆ. ಓಕೆ. ಸೊ ಒಂದ್ ದೈಪುರಿ ಅಂತೆ, ಅತ್ತಾಗ ಹೋಗ್ಲಿ. ಅತ್ತಾಗೆ ಸೋತವ್ರೆ, ನಮ್ಗೆ 100 ರೂಪೀಸ್ ಕೊಡ್ಸೋ ಬದಲು ಒಂದ್ 30 ರೂಪಾಯಿ ಖರ್ಚು ಮಾಡೋಣ ಬಿಡಿ ಗೈಸ್. 70 ರೂಪಾಯಿ ಉಳಿತಲ್ಲ. 100 ರೂಪೀಸ್ ಅಲ್ಲ, ಸೋತವ್ರದ್ದು ಒಪಿನಿಯನ್ ಏನು ಅಂತ ಕೇಳೋಣ ಬನ್ನಿ. ಸೋತಿದ್ದೀರಾ, ಏನ್ ಅನ್ಸ್ತೈತೆ? ಅಷ್ಟೇ. ಅಷ್ಟೇನಾ? ಅಷ್ಟೇ. ಸೋತಿದ್ಕೆ ನಮ್ಗೆ ಏನಾದ್ರು ಕೊಡ್ಸಲ್ಲ ಇವತ್ತು? ಅಷ್ಟೇ. ಅಷ್ಟೇನಾ? ಇನ್ನೊಂದಿನ ಗೋಲ್ಗಪ್ಪ ಚಾಲೆಂಜ್ ಮಾಡ್ಬೇಕಾ? ಯಾವತ್ತೂ ಇವ್ರ ಜೊತೆ ಈಟಿಂಗ್ ಚಾಲೆಂಜ್ ಮಾಡ್ಬೇಕು. ಇನ್ನ ಒಂದೆರಡು ವಿಡಿಯೋ ಅಂದ್ರೆ ನಾನು ಹೆಂಗ್ ಗೊತ್ತಾ, ಗೆಲ್ಬೇಕು ನನಗೆ ಸೋಲೋದಂದ್ರೆ ಆಗಲ್ಲ. ಇನ್ನೊಂದಷ್ಟು ಈಟಿಂಗ್ ಚಾಲೆಂಜಸ್ ಇದೆ, ಅದ್ರಲ್ಲೂ ಇವಳೇ ವಿನ್ ಆಗ್ತಾಳೆ. ನಾನು ದುಡ್ಡು ಉಳಿಸ್ಬೇಕಲ್ಲ ಗೈಸ್, ಇನ್ನೇ ಮಾಡ್ತೀರಾ? ತಿನ್ನಲ್ಲ ಕಷ್ಟ ಆದ್ರೆ ದುಡ್ಡೆಲ್ಲ ಹೋಗ್ಬಿಡುತ್ತೆ ಅಂತ ಗವ 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 ತಿನ್ನೋದು. ಇವಳೇ ಬೊಕೆಸೂರಿ ಗೈಸ್. ಅವತ್ತೊಂದಿನ ನಮ್ಮ ಮನೆಗೆ ಬಂದು ನಿಮಗೆ ನಮ್ಮ ಫೇಸ್ ನೋಡಿದ್ರೆ ಯಾರು ಜಾಸ್ತಿ ತಿನ್ನೋದು ಅನ್ಸುತ್ತೆ ನೀವೇ? ಓಕೆ, ಕಮೆಂಟ್ ಮಾಡಿ ಯಾರು ಜಾಸ್ತಿ ತಿಂತಾರೆ. ಸೊ ಇದು ನಮ್ಮ ಕಾಲೇಜ್ ಗೈಸ್, ಹಿಂಗಿದೆ. ನಂಗೆ ಇದು ನಮ್ಮ ಕಾಲೇಜು ಈ ಸೈಡು. ಇದೆಲ್ಲ ಹೆಂಗ್ ಗೊತ್ತಾ, ಅಲ್ಲಿ ಲಾಸ್ಟಲ್ಲಿ ಕಾಣಿಸ್ತೈತಲ್ಲ ಅದೇ ನಮ್ಮ ಸೆಕೆಂಡ್ PU ಕ್ಲಾಸ್ ರೂಮು. ಫಸ್ಟ್ PU ಅಲ್ಲಿತ್ತು ಆಯ್ತಾ. ಇಲ್ಲಿ ಹಿಂಗೆ ಬಂದರೆ ಅಸೆಂಬ್ಲಿ ಇಲ್ಲಿರ್ತಿತ್ತು, ಬಟ್ ನಿಂಗೆ ಈ ಕಡೆ ಸೈಡ್ ಅಷ್ಟು ಇಷ್ಟ ಆಗಲ್ಲ. ಇದು ಸೊಸೈಟಿ, ಬಟ್ ನಂಗೆ ಯಾವಾಗಲೂ ಇದು ನಮ್ಮ ಕ್ಯಾಂಟೀನು. ಇದು ನಮ್ಮ ಕ್ಯಾಂಟೀನು. ನಾವು ಯಾವಾಗಲೂ ಅಂದರೆ 12:30 ಬಿಡ್ತಿತ್ತಲ್ಲ, ಇಲ್ಲಿ ಕಾಲೇಜ್ ಗೇಟಿಂದ ಆಚೆ ಹೋಗಂಗಿರ್ತಿಲ್ಲ, ಬಟ್ ಅಂದ್ರೂ ನಾವು ಹೆಂಗೋ ಬಂಕಾಕ್ ಹೋಗ್ತಾಯಿದ್ವಿ. ಇಲ್ಲಿ ನಮ್ಮದು ಕ್ಯಾಂಪಸ್, ಸಾರಿ ಕ್ಯಾಂಟೀನ್, ಚಿಕ್ಕ ಕ್ಯಾಂಟೀನ್ ಇಲ್ಲ ಈಗ. ಓಕೆ, ಸೊ ಇದು ಕ್ಯಾಂಟೀನು. ಇಲ್ಲಿ ಇವಾಗ ಕ್ಲೋಸ್ ಆಗೈತೆ. ಬಾ ಅಲ್ಲೇನು ತೋರ್ಸಕ್ಕಾಗಲ್ಲ ಅಲ್ಲ, ಇವಾಗ ಕ್ಲೋಸ್ ಆಗೈತೆ. ಬಟ್ ಏನಂತ ಅಂದರೆ ಇಲ್ಲಿಂದ ಇಸ್ಕೊಳ್ಳೋದು, ಇದು ಓಪನ್ ಮಾಡ್ತಾರೆ, ಇಲ್ಲ ಕುತ್ಕೊಂಡು ತಿನ್ನೋದು. ಕಾಲೇಜ್ ಎಕ್ಸ್ಪ್ಲೋರ್ ಮಾಡ್ತಾರೆ ಆಫ್ಟರ್ 5 ಇಯರ್ಸ್. ಬಟ್ ಏನು ಗೊತ್ತಾ, ಇಲ್ಲಿ ನಾನು ಯಾವತ್ತೂ ಕುತ್ಕೊಂಡು ತಿಂದಿಲ್ಲ. ಇದು ನಮ್ಮದು ಸ್ಪೋರ್ಟ್ಸ್ ಗರ್ಲ್ ಗೈಸ್. ಇದು ಸ್ಪೋರ್ಟ್ಸ್ ರೂಮು. ಇಲ್ಲಿ ನಾವು ಯಾವಾಗಲೂ ಇಲ್ಲೇ ಡ್ರೆಸ್ ಚೇಂಜ್ ಮಾಡೋದು. ಫುಲ್ ಎಕ್ಸೈಟ್ಮೆಂಟ್ ಅವ್ರ ಕಾಲೇಜ್ ಅಂತ. ನಾನು ಫಸ್ಟ್ ಟೈಮ್ ಇಲ್ಲೆಲ್ಲ ಬರ್ತಾ ಇರೋದು. ಇವ್ರು ಕಾಲೇಜಿಗೆ ಹೋಗ್ತಿದ್ರು ನಂಗೆ ಬರ್ತಾ ಇರಲಿಲ್ಲ. ಅಲ್ಲೇ ಇದಲ್ವಾ, ಅದೇ ಸ್ಪೋರ್ಟ್ಸ್ ರೂಮ್. ಅಲ್ಲೇ ನಾವು ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಿ ಪ್ರಾಕ್ಟೀಸ್ಗೆ ಹೋಗ್ತೀವಿ. ಇದು ಸೊ ಇದು ನನ್ನ ಫೇವ್ರೆಟ್ ಪಾರ್ಟ್. ಮತ್ತೆ ಗೊತ್ತಾ, ಬೇಗ ಬಾ ಬೇಗ. ಹೋಗ್ತಿದ್ದಾಳೆ. ನಾನೇನು ಕ್ಯಾಮ್ರಾಮನ್ ಮಾಡ್ಕೊಂಡ್ಬಿಟ್ಟವಳೆ. ವಿಡಿಯೋ ಇದು ಇಂಡೋರ್ ಸ್ಟೇಡಿಯಂ. ಇಂಡೋರ್ಗೂ ನಮಗೂ ಆಗ್ತಾಯಿಲ್ಲ, ನಾವೇನು ಹೋಗ್ತಿಲ್ಲ. ಬಟ್ ಇಲ್ಲಿ ಕುತ್ಕೊಂಡು ಯಾವಾಗಲೂ ಚಿಕ್ ಚಾಟ್ ಮಾಡ್ತೀವಿ. ದಿಸ್ ಇಸ್ ದ ಪ್ಲೇಸ್ ವೇರ್ ವಿ ಯೂಸ್ ಟು ಸಿಟ್ ಆ್ಯಂಡ್ ಚಿಕ್ ಚಾಟ್ ವಿತ್ ಮೈ. ನಂಗೆ ಯಾವ ಗೇಮ್ಸ್ ಆಡಕ್ಕೆ ಬರಲ್ಲ, ಆಡಕ್ಕೆ ಬರೋದು ಒಂದೇ ಕ್ರಿಕೆಟ್, ಅದರಲ್ಲೂ ಗಲ್ಲಿ ಕ್ರಿಕೆಟ್ ಅಷ್ಟೇ. ಯಾರಿಗೆ? ನನಗೆ. ನಮಗೆ ಅನ್ಕೊಂಬಿಟ್ಟೆ. ನಾನು ಯಾವ ಗೇಮು ಯಾವ ಸ್ಪೋರ್ಟ್ಸು ಆಡಿಲ್ಲ. ಅಲ್ಲಿ ಯಾವ ಸ್ಪೋರ್ಟ್ಸಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿರ್ಲಿಲ್ಲ. ಡೈಲಿ ಇದನ್ನಂತೂ ಓದು ಡೈಲಿ 3 ಅಂದರೆ ನಮ್ಮ ಕಾಲೇಜ್ 2 ಗಂಟೆವರೆಗೂ ಮಾತ್ರ ಇರ್ತದೆ, 2:15 ಅನ್ಸುತ್ತೆ, ಮರ್ತೋಗ್ಬಿಟ್ಟಿದ್ದೀನಿ. ಸೊ ಡೈಲಿ ಬಂದು ಕಾಸ್ಟ್ಯೂಮ್ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಈ ಸ್ಟೇಡಿಯಂನ 10 ರೌಂಡ್ ಓಡ್ತಾ ಇದ್ದೇವೆ. ಇವಾಗ ಹೋಗ್ರ. ಈಗ ಆಗಲ್ಲ, ಈಗ ನಾನು ಸೋಮಾರಿ ಆಗ್ಬಿಟ್ಟಿದ್ದೀನಿ ಏನೋ ಗೊತ್ತಿಲ್ಲ. ಈಗ ಆಗಲ್ಲ, ಯಾವಾಗಲೂ ರೆಡಿ. ಬಟ್ ಅಂದರೆ ಒಂದು ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿದ್ರೆ ಐ ಥಿಂಕ್ ಐ ಕ್ಯಾನ್ ರನ್. ಬಟ್ ಈ ಸ್ಟೇಡಿಯಂ ಎಲ್ಲಿ ಅಲ್ಲೆಲ್ಲ ಒಂದ್ಸಲಿ ಮಳೆ ಬಂದಾಗ ಹೋಳಿ ಆಡಿದ್ದೀನಿ, ಮಳೇಲಿ ಬಿದ್ದು ಒದ್ದಾಡಿದ್ದೀನಿ. ಲಾಟ್ ಆಫ್ ಮೆಮೊರೀಸ್. ಇಲ್ಲ ನಂಗಂತೂ ಇದು ಮನೆ ಥರನೇ ಇವಾಗಲೂ. ಬಟ್ ಇವರೆಲ್ಲ ವಾಕಿಂಗ್ ಬಂದ್ಬಿಟ್ಟು ಜಾಸ್ತಿ ವೆಹಿಕಲ್ ನಿಂತೈತೆ. ಬಟ್ ಕಾಲೇಜ್ ಟೈಮಲ್ಲಿ ಬಂದರೆ ಫುಲ್ ಖಾಲಿ ಇರುತ್ತೆ. ಯಾ ದಟ್ಸ್ ಇಟ್ ಗೈಸ್. ದೈಪುರಿ ತಿಂದು ಸಿಗ್ತೀವಿ. ಬಾಯಲ್ಲ ಅಲ್ಲಲ್ಲ ಬಾಯಲ್ಲ. ಇದು ಗೋಲ್ಗಪ್ಪ ತಿಂದ್ಬಿಟ್ಟು ನನಗೆ
ತಲೆ ಗಿರ್ರು ಅಂತೈತೆ. ಒಂದೇ ಸ್ಪೂನಲ್ಲಿ ತಿನ್ನಪ್ಪ, ನಾನು ನೋಡ್ತೀನಿ ಎಷ್ಟು ತಿಂತೀಯ ಅಂತ. ವಾ ಕಾಲ್ತು ಕರೆಕ್ಟಾಗಿ ಕೊಟ್ಟಿದ್ದೀನಿ. ಅಮ್ಮ ನೀನು ಹೇಳಮ್ಮ ಯಾರು ನಾವು ಅಂತ. ಅವಳೆ ಹೆಂಗ್ ಹೇಳ್ತೀಯಮ್ಮ? ನಿನ್ ಕೈಲ ಆಗಲ್ಲ. ಅಮ್ಮ ಮನೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಮತ್ತೆ ಇವಳು ದೈಪುರಿ ಕೇಳಿದ್ಲು, ದೈಪುರಿನೂ ತಿಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇದಾಗಿತ್ತು ನಮ್ಮ ಗೋಲ್ಗಪ್ಪ ಚಾಲೆಂಜ್. ಹೋಪ್ ಯು ಲೈಕ್ ಇಟ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಕೀರ್ತನ ಯೂಟ್ಯೂಬ್ ಚಾನಲ್. ಬಾಯ್ ಬಿಡು. ಬಾಯ್ ಗಾಯ್ಸ್.